2 ಬಾರಿ ಅವರ ಹಬ್ಬಕ್ಕೆ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಉಳಿದಿದ 363 ದಿವಸ ಇದು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಸ್ವತ್ತು ಇದು. ಯಾರು ಬೇಕಾದ್ರೂ ಇಲ್ಲಿ ಈ ಜಾಗದೊಳಗೆ ಇರ್ಬೋದು, ಯಾರು ಬೇಕಾದ್ರೂ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬಹುದು, ಉಪಯೋಗ ಮಾಡ್ಕೋಬಹುದು ಸಾರ್ವಜನಿಕರು. ಈ ರೀತಿ ಇರುವಂತ ಜಾಗ ಇದು. ಈಗಿಂದ ಅಂತಾರೆಲ್ಲ ಶಿವಮೊಗ್ಗ ನಗರದ ಇತಿಹಾಸದಲ್ಲಿರುವಂತ ಇದೊಂದು ಈ ದೃಷ್ಟಿ ಒಳಗಡೆ ಆಗಿರುವಂತ ಕಾರ್ಯಗಳು ನಡೀತಾ ಇರುವಂತದ್ದು. ಇಂತಹ ಜಾಗದೊಳಗಡೆ ನಿನ್ನೆ ರಂಜಾನ್ ಹಬ್ಬ ಆದ್ಮೇಲೆ ನಮಾಜ್ ಮುಗ್ದಾದ್ಮೇಲೆ ನಮಾಜ್ ಮಾಡೋ ಟೈಮ್ ಒಳಗೆ ಯಾವುದೇ ಬೇಲಿ ಇರ್ಲಿಲ್ಲ. ಇಲ್ಲಿ ನಮಾಜ್ ಆದ್ಮೇಲೆ ಸಂಜೆಯ ಮೇಲೆ ಒಂದಿಷ್ಟು ಮುಸಲ್ಮಾನ್ ಗೂಂಡಾಗಳು ಒಟ್ಟಿಗೆ ಸೇರ್ಕೊಂಡು ಈ ಜಾಗದೊಳಗಡೆ ಬೇಲಿಯನ್ನ ಹಾಕಿದ್ರು. ಸಾರ್ವಜನಿಕರ ಜಾಗಕ್ಕೆ ಬೇಲಿ ಹಾಕಿರುವಂತ ಕೆಲಸವನ್ನ ಮಾಡಿರೋದು ಅಪರಾಧ. ಇದಕ್ಕೆ ಇವತ್ತು ಸಹಿತ ಅಲ್ಲಿ ಸ್ಟೇಡಿಯಂ ಇವರು ನಮ್ಮ ದರ್ಗಾ ಕಮಿಟಿಯವರಾಯ್ತು ಮತ್ತೆ ಬೇರೆ ಬೇರೆ ಸಾರ್ವಜನಿಕರಾಯ್ತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅವ್ರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತೆ ಮೆಮೊರಂಡಮ್ ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಈ ಜಾಗ ಈ ವಕ್ಫ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಕಾರ್ಪೊರೇಷನ್ ಆಫೀಸರ್ಸ್ ಅನ್ನು ಕರೆದಿದೀವಿ, ಆಮೇಲೆ ವಕ್ಫ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದೀವಿ. ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಪ್ರಾಪರ್ಟಿ ಅವ್ರದ್ದಾಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳಿಕ್ಕೆ ನಾವು ಅಭ್ಯಂತರ ಮಾಡಲ್ಲ. ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದೀವಿ. ಮತ್ತೆ ಅವರು ಏನು ಬ್ಯಾರಿಕೇಡ್ಸ್ ಏನು ಹಾಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ, ಈಗ ಅದು ಏನಿದೆ ಪರ್ಮಿಷನ್ಸ್ ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಅದನ್ನ ನೋಡ್ಬೋದು ಅಂತ ಹೇಳಿ ನಾವು ಅವ್ರಿಗೆ ತಿಳಿಸಿದೀವಿ. ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ. ಮುಂದಿನ ಡೆವಲಪ್ಮೆಂಟ್ಸ್ ಇದೆ ನಾವು ಮಾಧ್ಯಮದವ್ರಿಗೆ ಹೇಳ್ತೀವಿ.